ಇದುವರೆಗೂ ಕೂಡ ಯಾವುದೇ ಸ್ಮಶಾನದ ಜಾಗ ಆಗಲಿ ಇನ್ನೊಂದಾಗಲಿ ಅನ್ನೋಂಥ ಹೆಸರು ಯಾರೂ ಬರಲಿಲ್ಲ. ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಎಂದೂ ಇಲ್ಲಿ ನಮ್ಮದು ಸ್ಮಶಾನ ಜಾಗ ಇದೆ, ಕೆರೆ ಇದೆ, ನಮ್ಮದು ನೀವು ಒತ್ತುವರಿ ಮಾಡಿದ್ದೀರಾ ಅಂತ ಯಾವತ್ತೂ ಕೂಡ ಮಾತನಾಡಿರ್ತಕ್ಕಂಥದ್ದನ್ನು ನಾನು ಇದುವರೆಗೂ ಕೇಳಿಲ್ಲ. ನನ್ನ ಒಂದು 45 ವರ್ಷದ ಬಾಂಧವ್ಯದಲ್ಲಿ ನಾನು ನೋಡಿದ್ದೀನಿ, ಯಾರೂ ಇದುವರೆಗೂ ಪ್ರಸ್ತಾಪ ಮಾಡಿಲ್ಲ. ಬೈರೇಗೌಡರ ಕಾಲದಿಂದ ಕೂಡ ಆ ಜಾಗ ಹಂಗೆ ಇದೆ, ಇವತ್ತಿಗೂ ಹಂಗೆ ಇದೆ. ಬೈರೇಗೌಡರಿಗೆ ಹೆಂಗೆ ಬಂತು ಅಂದರೆ ಅವರ ಅಪ್ಪ ಚೌಡೇಗೌಡರ ಕಾಲದಲ್ಲಿ ಚೌಡೇಗೌಡರು ಖರೀದಿ ಮಾಡಿರ್ತಕ್ಕಂಥ ಜಾಗ ಅದು. ಚೌಡೇಗೌಡರ ಪಾವತಿ ಆದ ನಂತರ ಬೈರೇಗೌಡರಿಗೆ ಬಂತು. ಬೈರೇಗೌಡರ ಅಣ್ಣ ತಮ್ಮಂದರಿಗೆಲ್ಲ ಅವ್ರಿಗೆ ವಿಭಾಗ ಮಾಡಿಕೊಂಡು ಬೈರೇಗೌಡರು, ಚಂದ್ರಾಯಗೌಡರು, ಸೊನ್ನೇಗೌಡರು ಅವರು 3 ಜನ ಅಣ್ಣ ತಮ್ಮಂದರಿಗಳಿಗೂ ವಿಭಾಗ ಆಯಿತು. ಆ ವಿಭಾಗ ಆಗಿದ್ದು ಮತ್ತು ಅವರ ಪಾವತಿ ನಂತರ ಬೈರೇಗೌಡರ ಭಾಗ ಏನು ಬಂದಿತ್ತು ಆ ಭಾಗದಲ್ಲಿ ಬೈರೇಗೌಡರ ಮಕ್ಕಳಾದ ಕೃಷ್ಣ ಬೈರೇಗೌಡರು, ಗೋಪಾಲಗೌಡರು, ಚೌಡೇಗೌಡರು ಮತ್ತು ಹೆಣ್ಮಕ್ಳಾಗಿರ್ತಕ್ಕಂಥ ಮಂಜುಳಾ ಮತ್ತು ಮಂಗಳಾವತಿ ಇವರು 5 ಜನ ಮಕ್ಕಳಿಗೂ ಕೂಡ ವಿಭಾಗ ಮಾಡಿದ್ರು. ಕೃಷ್ಣ ಬೈರೇಗೌಡರು ಆವಾಗಲೂ ಕೂಡ ನನ್ನ ಹೆಸರಿಗೆ ಏನೂ ಬೇಡ, ನನಗೇನು ಬೇಕಾಗಿಲ್ಲ, ನನಗೆ ಅವ್ರಿಗೆ ಆಸ್ತಿ ಬಗ್ಗೆ ವ್ಯಾಮೋಹನೇ ಇಲ್ಲ. ಹಾಗೂ ಅವ್ರ ತಾಯಿಯವರು ಫೋರ್ಸ್ ಮಾಡಿ ಒತ್ತಾಯ ಮಾಡಿ ನಿನ್ನ ಹೆಸರಲ್ಲೂ ಒಂದು ಸ್ವಲ್ಪ ಇರಲಿಯಪ್ಪ ಇಟ್ಕೊ ಅಂತೇಳಿ ಅದನ್ನು ಮಾಡಿಕೊಟ್ರೆ ಹೊರತು ಆ ಜಾಗ ಯಾವುದೇ ರೀತಿ ಒತ್ತುವರಿಗಳಾಗಲಿ ಇನ್ನೊಂದಾಗಲಿ ಯಾವುದೇ ಕಾರಣಕ್ಕೂ ಆಗಿಲ್ಲ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಾನು ಕಂಡಿರೋಂಥದ್ದು ವಿಷಯ. ಅವರು ಯಾವತ್ತಿದ್ರು ಬೈರೇಗೌಡರು ಯಾವುದೇ ಕೆರೆಗಳನ್ನ ಒತ್ತುವರಿ ಮಾಡಿಲ್ಲ. ಅವರ ಇದರಲ್ಲಿ ಕೆರೆಗಳನ್ನ ಕಟ್ಟಿದ್ದಾರೆ. ನೀವೆಲ್ಲ ಬೇಕಾದರೂ ಹೋಗಿ ಹಂದ್ರಳ್ಳಿ, ನಮ್ಮ ಅದು ವೇಮಗಲ್ ಹೋಬಳಿ ಹಂದ್ರಳ್ಳಿ ಗ್ರಾಮದ ಹತ್ರ ನೋಡಿ, ಒಂದು ಕೆರೆನ ಅವರೇ ಕಟ್ಟಿದ್ರು ಸ್ವತಃ. ಇವತ್ತು ಆ ಹಂದ್ರಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಜನಕ್ಕೆಲ್ಲ ಕೂಡ ಅನುಕೂಲ ಆಗಿದೆ. ಅವರು ಕೆರೆ ಕಟ್ಟೋರೇ ಹೊರತು ಕೆರೆಗಳನ್ನ ನುಂಗುವಂಥ ವ್ಯಕ್ತಿಗಳಲ್ಲ. ಅವರು ಆ ಸಂಪ್ರದಾಯದಲ್ಲಿ ಅವರು ಹುಟ್ಟಿ ಇಲ್ಲ. ಅವರ ಪಾವತಿ ನಂತರ ಕೃಷ್ಣ ಬೈರೇಗೌಡರು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬರುವಂಥ ಪರಿಸ್ಥಿತಿ ಉದ್ಭವ ಆಯಿತು. ಬಂದಾಗಿಂದನೂ ಅವರು ಸಾರ್ವಜನಿಕರ ಸೇವೆಗೋಸ್ಕರ ಮೀಸಲಾಗಿ ಇಟ್ಟಿದ್ದಾರೆ ಹೊರತು ಅವರ ಲೈಫ್ನ ಯಾವತ್ತೂ ಸ್ವಾರ್ಥಕ್ಕಾಗಿ ಅವರು ಮಾಡಿರ್ತಕ್ಕಂಥವ್ರು ಅಲ್ಲ. ಇದೇ ನಮ್ಮ ಕೈಗಾರಿಕಾ ಕೇಂದ್ರದಲ್ಲಿ ಜಾಯಿಂಟ್ ಡೈರೆಕ್ಟ್ ಆಗಿ ನರಸಾಪುರದವರು ಒಬ್ಬರು ರಾಮಚಂದ್ರ ರಾವ್ ಅಂತ ಬಂದಿದ್ದರು. ರಾಮಚಂದ್ರ ರಾವ್ ಆತ ನನ್ನ ಕ್ಲಾಸ್ಮೇಟ್. ಆತ ನಾವು ಮಾತನಾಡುವಾಗ ಹೇಳಿದ್ರು, ಇವತ್ತು ನಿಮ್ಮ ಕೃಷ್ಣ ಬೈರೇಗೌಡರಿಗೆ ಏನಾದರೂ ನೀವು ನನ್ನ ವಿಷಯ ಹೇಳಿದ್ರೆ ಇವತ್ತು ನರಸಾಪುರದಲ್ಲಿ ಇಂಡಸ್ಟ್ರಿಗೆ ಮಾಡೋದಕ್ಕೆ ಅವಕಾಶ ಇದೆ, ಒಂದು ಸರ್ತಿ ನನಗೆ ಅವ್ರನ್ನ ಪರಿಚಯ ಮಾಡಿ ನನ್ನ ಹತ್ರ ಮಾತನಾಡಿಸಿದ್ರು. ನಾನು ಅದೇ ಕೆಲಸಕ್ಕೆ ಗರಡಪಾಳಿಗೆ ಕರ್ಕೊಂಡೋಗಿ ಕೃಷ್ಣ ಬೈರೇಗೌಡರ ಹತ್ರ ಮಾತನಾಡಿ, ಇವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ, ಇಲ್ಲಿ ಇಂಡಸ್ಟ್ರಿಗೆ ಬರೋದಕ್ಕೆ ಅವಕಾಶಗಳಿದೆಯಂತೆ, ನೀವು ಸ್ವಲ್ಪ ಸರ್ಕಾರದಲ್ಲಿ ಒತ್ತಡ ಹಾಕಬೇಕು ಅಂತ ನಾನು ಹೇಳಿದಾಗ ಅದಕ್ಕೆ ಸ್ಪಂದಿಸಿ ಇವತ್ತು ಏನು ನರಸಾಪುರದಲ್ಲಿ ಇಂಡಸ್ಟ್ರೀಸ್ ಬಂದಿದೆ, ಕಾರ್ಖಾನೆಗಳು, ಇದಕ್ಕೆ ಮೂಲ ರಾಮಚಂದ್ರ ರಾವ್ ಮತ್ತು ಕೃಷ್ಣ ಬೈರೇಗೌಡರು ಮೂಲ. ಆಮೇಲೆ ನಮ್ಮ ಶ್ರೀನಿವಾಸ್ ಗೌಡರು ಇರ್ಬೋದು, ರಮೇಶ್ ಕುಮಾರ್ ಅವರು ಇರ್ಬೋದು, ಮತ್ತು KH ಮುನಿಯಪ್ಪನವರು ಇರ್ಬೋದು, ಎಲ್ಲರೂ ಸಹಕಾರ ತಗೊಂಡು ಇವತ್ತು ವೇಮಗಲ್ ಮತ್ತು ನರಸಾಪುರ ಪೂರ್ತಿ ಕಾರ್ಖಾನೆಗಳು ಲಕ್ಷಾಂತರ ಜನಕ್ಕೆ ಇವತ್ತು ಉದ್ಯೋಗ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ಕೃಷ್ಣ ಬೈರೇಗೌಡರು ಸ್ವತಂತ್ರ ಬಂದಾಗಿಂದ ನಮ್ಮ ದೇಶದಲ್ಲೇ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರ್ಬೋದು, ಎಷ್ಟೋ ಕಂದಾಯ ಸಚಿವರು ಬಂದರು, ಅವರ ಆಡಳಿತಗಳು ಮಾಡಿದ್ರು ಕೂಡ ಈಗ ಇವರು ಕಂದಾಯ ಸಚಿವ ಸ್ಥಾನಕ್ಕೆ ಬಂದ 2 ವರ್ಷಗಳಿಂದ ಏನು ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತ ಕೂಡ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಅವರ ದಾಖಲೆಗಳನ್ನು ಮನೆಯಲ್ಲೇ ನೋಡಿ ತಿಳ್ಕೊಬೋದು. RTC ಇರ್ಬೋದು, EC ಇರಬಹುದು, ಮತ್ತು ಇವತ್ತು ಏನು ನಿಮ್ಮ ದಾಖಲೆ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಇಮ್ಮಿಡಿಯೇಟಾಗಿ ಅದರ ಸಂಬಂಧಪಟ್ಟ ಇಲಾಖೆಗೆ ಅದು ಹೋಗಿರುತ್ತೆ, ಅವರು ಇಮ್ಮಿಡಿಯೇಟಾಗಿ ಅದನ್ನು ಖಾತೆ ಮಾಡಬೇಕು. ಆ ರೀತಿ ಆನ್ಲೈನ್ ವ್ಯವಸ್ಥೆ ಮಾಡಿದ್ದ ಕೀರ್ತಿ ಕೃಷ್ಣ ಬೈರೇಗೌಡರು ಸೇರಬೇಕು. ಇವತ್ತು ಎಷ್ಟು ಜನಕ್ಕೆ ಏನು ಮಂಜೂರಾಗಿರ್ತಕ್ಕಂಥ ಜಮೀನು ಖಾತೆಗಳೇ ಆಗಿರಲಿಲ್ಲ, P ನಂಬರ್ಗಳು ಹಂಗೆ ಇತ್ತು. ಇಂಥವುಗಳನ್ನ ಪೋಡಿ ಮಾಡಿ ಆ P ನಂಬರ್ಗಳು ತೆಗೆದು ಎಷ್ಟೋ ರೈತರಿಗೆ ಅನುಕೂಲ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಕೃಷ್ಣ ಬೈರೇಗೌಡ. ಅದಾದ ನಂತರ
ಕೆಲವು ಇವು ಉಪಗ್ರಾಮಗಳು ಮಾಡಿದ್ರು. ಉಪಗ್ರಾಮಗಳಲ್ಲಿ ಜನ ವಾಸ ಮಾಡ್ತಾರೆ, ಬಡಬಗ್ಗರೆಲ್ಲ ವಾಸಗಳು ಮಾಡ್ತಾಯಿದ್ರು, ಗುಡಿಸಲು ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಅಂಥವ್ರಿಗೆ ಯಾವುದೇ ದಾಖಲೆಗಳಿರಲಿಲ್ಲ. ಅಂಥವರುಗಳಿಗೆ ಹಕ್ಕುಪತ್ರಗಳನ್ನ ಇಶ್ಯೂ ಮಾಡುವಂಥ ಕೆಲಸನ ಕೃಷ್ಣ ಬೈರೇಗೌಡರು ಮಾಡಿದರು. ಪ್ರತಿಯೊಂದು ಹಳೆಯ ದಾಖಲೆಗಳೆಲ್ಲ ಡಿಜಿಟಲೀಕರಣ ಮಾಡಿ ಇವತ್ತು ಎಲ್ಲೇ ಯಾವುದೇ ರೈತ ಕೂತಿದ್ದ ಜಾಗದಲ್ಲಿ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಶಕ್ತಿ ಬಂತು. ಏನು ರೈತರು ತಾಲೂಕು ಆಫೀಸ್ಗಳಲ್ಲಿ ಇರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಏನು ಜನ ಅಧಿಕಾರಿಗಳು ಕಾಯ್ತಾ ಇದ್ರು, ಕೆಲಸ ಆಗಲಿಲ್ಲ, ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಆ AC ಆಫೀಸಲ್ಲಿರ್ಬೋದು, DC ಆಫೀಸಲ್ಲಿ ಸುಮಾರು ಕೇಸುಗಳು ನಡೀತಾ ಪೆಂಡಿಂಗ್ ಇದ್ದವು, ಸಾವಿರಾರು ಕೇಸುಗಳು ಪೆಂಡಿಂಗ್ ಇದ್ದವು. ಅಂಥವುಗಳನ್ನೆಲ್ಲ ಇವತ್ತು ಕೃಷ್ಣ ಬೈರೇಗೌಡರು ಅವರ ಅಧಿಕಾರದ ಅವಧಿಯಲ್ಲಿ ಸಂಪೂರ್ಣವಾಗಿ, ಇನ್ನೂ ಕೆಲವು ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಅಂಥವುಗಳನ್ನೆಲ್ಲ ಕ್ಲಿಯರ್ ಮಾಡಿದರು. ಈ ರೀತಿ ಯಾವುದೇ ಕಂದಾಯ ಸಚಿವರು ಇದುವರೆಗೂ ಮಾಡಿಲ್ಲ. ಆ ಮಾಡದೇ ಇರ್ತಕ್ಕಂಥ ಕೆಲಸನ ಇವತ್ತು ಏನು ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ 24 ಗಂಟೆನೂ ಅಧಿಕಾರಿಗಳ ಮೇಲೆ ಗಮನ ಇಟ್ಟು ಅವ್ರನ್ನ ಕರೆದು ಸಭೆಗಳು ಮಾಡಿ ಕೆಲಸಗಳನ್ನ ಬಹಳ ತ್ವರಿತವಾಗಿ ಮುಗಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರು ಚಾಟಿ ಬೀಸ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಅವರ ಸ್ಪೀಡ್ಗೆ ಸಹಕಾರ ಕೊಡ್ತಾ ಇಲ್ಲ. ಅಂಥವರಿಗೆ ಈ ಒಂದು ವಿರೋಧ ಪಕ್ಷದ ನಾಯಕರುಗಳು ಇವರೆಲ್ಲ ಸಹಕಾರ ಕೊಟ್ಟು ಇನ್ನೂ ಕಂದಾಯ ಇಲಾಖೆಯಲ್ಲಿ ಇರ್ಬೋದು, GST ವಿಷಯದಲ್ಲಿ ಇರ್ಬೋದು, ಏನೇನು ಅವಶ್ಯಕತೆಗಳಿದೆ, ಅನುಕೂಲಗಳಾಗಬೇಕು, ಇಂಥವುಗಳನ್ನೆಲ್ಲ ಇವರ ಸಲಹೆಗಳು, ಇವರಿಗೆ ಮನಸ್ಸಿಗೆ ಏನು ಬರುತ್ತೆ ಅನುಕೂಲವಾಗ್ತಕ್ಕಂಥ ಸಲಹೆಗಳನ್ನು ನೀಡೋದು ಬದಲು ಯಾವುದೋ ತಾತನ ಕಾಲದಲ್ಲಿ ಬಂದಿರತಕ್ಕಂಥ ಆಸ್ತಿ ಬಗ್ಗೆ ಇವರು ಆ ದಾಖಲೆಗಳನ್ನು ತಿರುಚಿ ಇವರು ಮಾಡ್ಕೊಬಿಟ್ಟಿದ್ದಾರೆ ಅಂತ. ಇವೆಲ್ಲ ನಿಜಕ್ಕೆ ಅವ್ರ ವ್ಯಕ್ತಿಗಳೇ ಅಲ್ಲ, ಅವರ ಬೆಳವಣಿಗೆಗೆ ಒಂದು ಕಪ್ಪು ಚುಕ್ಕೆ ಇಡೋದಕ್ಕೆ ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇದೇ BJP ಸರ್ಕಾರ ಇರ್ಬೋದು, ಇನ್ನೊಂದು ಸರ್ಕಾರ ಇದ್ದಾಗಲೂ ಕೂಡ ಇಂಥ ಬೆಳವಣಿಗೆಗಳು ಯಾವ ಕಂದಾಯ ಇಲಾಖೆನಲ್ಲೂ ಯಾವ ಕಂದಾಯ ಮಂತ್ರಿಗಳು ಮಾಡಿರಲಿಲ್ಲ. ಇಂಥವುಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಈತನಿಗೆ ಒಳ್ಳೆಯ ಹೆಸರು ಬರುತ್ತೆ, ಈತನಿಗೆ ಏನಾದರೂ ಒಂದು ಕಪ್ಪು ಚುಕ್ಕೆ ಇಡಬೇಕು, ಈತನ ಹೆಸರನ್ನು ಕೆಡಿಸಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಈ ರೀತಿ ಅವ್ರನ್ನ ತೇಜೋವಧೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು ಬಹಳ ಖಂಡನೀಯ. ಇದನ್ನು ನಾವೆಲ್ಲ ವಿರೋಧ ಪಡಿಸ್ತೀವಿ. ಅಂಥದ್ದು ಏನಿದ್ರು ಅವರು ನೇರವಾಗಿ ಹೇಳಿದ್ದಾರೆ, ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ, ನಿಮಗೇನಾದರೂ ಆ ಥರ ಕಂಡು ಬಂದರೆ ಸ್ವತಂತ್ರ ತನಿಖಾ ಸಂಸ್ಥೆಗಳಿದೆ, ಹೋಗಿ ತನಿಖೆ ಮಾಡಿ, ಹಂಗೇನಾದ್ರು ತಪ್ಪಿದ್ರೆ ನಾವು ಬಿಟ್ಕೊಡ್ತೀವಿ. ಇವರು ಈ ವಿಷಯದಲ್ಲಿ ನೀವು ರಾಜೀನಾಮೆ ಕೊಡಬೇಕು, ಏನು ಇವೆಲ್ಲ ಮಾತನಾಡೋಂಥ ವಿಷಯಗಳ ಇವು. ಅವ್ರು ರೆಡಿ ಇದ್ದಾರೆ, ತನಿಖೆಗೆ ರೆಡಿ ಇದ್ದಾರೆ. ನಿಮ್ಗೆ ತಾಕತ್ತಿದ್ರೆ ತನಿಖೆ ಮಾಡಿಸಿ, ಹಾಗೇನಾದ್ರು ಇದ್ದರೆ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ಅವರು. ಅವ್ರು ಯಾವುದೇ ಕೆರೆಗಳನ್ನಾಗಲಿ ಇನ್ನೊಂದನ್ನಾಗಲಿ ನುಂಗುವಂಥ ಜನ ಅಲ್ಲ, ಕೆರೆಗಳನ್ನ ಕಟ್ಟಿರ್ತಕ್ಕಂಥ ಜನ. ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ರೈತರು ನೀರುಗಳಿಲ್ಲದೆ ಒದ್ದಾಡ್ತಿದ್ರು. 2000 ಅಡಿ ಎಷ್ಟು ಬೋರ್ವೆಲ್ಗಳು ಕೊರೆಸ್ತಾ ಇದ್ರು. ತನ್ನ ಹೆಂಡತಿಗಳ ಮಾಂಗಲ್ಯಗಳನ್ನು ಕೂಡ ಅಡ ಇಟ್ಬಿಟ್ಟು ಬೋರ್ವೆಲ್ಗಳು ಹಾಕ್ಸ್ತಾ ಇದ್ರು. ಅಂಥ ಪರಿಸ್ಥಿತಿಯಲ್ಲಿ ಕೃಷ್ಣ ಬೈರೇಗೌಡರು, ರಮೇಶ್ ಕುಮಾರ್ ಅವರು ಭಾಳ ಹೋರಾಟ ಮಾಡಿ ಇವತ್ತು KC ವ್ಯಾಲಿ ನೀರು ತಂದಿದ್ದಾರೆ. ಆ ನೀರು ತಂದಿರೋದ್ರಿಂದ ಇವತ್ತು ಸುಮಾರು ಕೆರೆಗಳನ್ನು ತುಂಬಿಸೋಂಥ ಕೆಲಸನ ಮಾಡಿದ್ದಾರೆ. ಇವತ್ತು 100-150 ಅಡಿಯಲ್ಲಿ ನೀರು ಸಿಗ್ತಾ ಇದೆ. ಎಷ್ಟು ರೈತರಿಗೆ ಇದು ಅನುಕೂಲ ಆಗಿದೆ. ಇದನ್ನು ಮಾಡಿಬಿಟ್ರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವಿರೋಧ ಪಕ್ಷಗಳವರಿಗೆ ಬೇರೆ ಏನೂ ಕೆಲಸ ಕಾರ್ಯ ಇಲ್ಲದೆ ಯಾವುದೋ ಕೊಳಚೆ ನೀರು ತಂದರು, ಇನ್ನೊಂದು ನೀರು ತಂದರು, ಇವೆಲ್ಲ ಮಾತನಾಡ್ತಾರೆ. ಇದೆಲ್ಲ ಭಾಳ ತಪ್ಪು ಅಂತ ನಾವು ಖಂಡಿಸ್ತೀವಿ. ಆ ಖರೀದಿ ಮಾಡೋದು ಚೋಡೇಗೌಡರ ಕಾಲದಲ್ಲಿ ಅವ್ರ ತಾತ ಡಾಕ್ಯುಮೆಂಟ್ ಬೇಕು ಅಂತ ಒದಗಿಸ್ತಾರೆ, ಅದರಲ್ಲೇನು ತೊಂದರೆ ಇಲ್ಲ.